ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮಾವಿನ ಹಣ್ಣನ್ನು ಯೂಸ್ ಮಾಡಿಕೊಂಡು ಹೇಗೆ ಮನೆಯಲ್ಲಿ ಯಾವುದೇ ಫ್ಲೇವರ್ ಇಲ್ಲದೆ ಮ್ಯಾಂಗೋ ಐಸ್ ಕ್ರೀಮ್ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಮ್ಯಾಂಗೋನ ತಗೊಂಡು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ಇಲ್ಲಿ ಒಂದು ಮ್ಯಾಂಗೋ ಬೇಕಾಗುತ್ತೆ, ಹಾಗೆ 1/4 ಲೀಟ್ರ್ ಹಾಲು ಬೇಕಾಗುತ್ತೆ. ನಾನಿಲ್ಲಿ ಗಟ್ಟಿ ಹಾಲು 1/4 ಲೀಟ್ರ್ ಗಟ್ಟಿ ಹಾಲನ್ನು ತೊಗೊಂಡು ಇವಾಗ ಅದನ್ನು ನಾನು ಕುದಿಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಬೇಕು. ಮತ್ತು ಅದರದ್ದು ಕೆನೆನ ಸಪ್ರೇಟ್ ಮಾಡಿ ಯೂಸ್ ಮಾಡಬೇಡಿ, ಅದು ಕೆನೆ ಹಾಗೇ ಇರಬೇಕು ಹಾಲಿನಲ್ಲಿ. 1/4 ಲೀಟ್ರ್ ಹಾಲನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಂದಿನಿ ಅವ್ರದ್ದು ಫ್ಯಾಮಿಲಿ ಪ್ಯಾಕ್ ಹಾಲನ್ನು, ಸ್ಪೆಷಲ್ ಫ್ಯಾಮಿಲಿ ಪ್ಯಾಕ್ ಹಾಲಂದು 1/4 ಲೀಟ್ರ್ ಹಾಲನ್ನು ನಾನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ತುಂಬ ಟೇಸ್ಟಿ ಆಗಿರುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ಮಾವಿನ ಹಣ್ಣಿನ ಪಲ್ಪನ್ನು ಯೂಸ್ ಮಾಡಿಕೊಂಡು ಯಾವುದೇ ಫ್ಲೇವರ್ ಇಲ್ಲದೆ ಮನೆಯಲ್ಲಿ ತುಂಬ ಈಸಿಯಾಗಿ ಮ್ಯಾಂಗೋ ಐಸ್ ಕ್ರೀಮ್ನ ನಾನು ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಹಾಲು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಬೇಕು. ಆವಾಗ ನಾನಿಲ್ಲಿ ಬಾದಾಮ್ ಪೌಡರ್, ಅಂದರೆ ನಾವೇನು ಬಾದಾಮ್ ಮಿಕ್ಸ್ ಬರುತ್ತಲ್ಲ, ಬಾದಾಮ್ ಮಿಲ್ಕ್ ಪೌಡರ್ ಏನು ಬರುತ್ತೆ ಅದನ್ನು ನಾನಿಲ್ಲಿ 4-5 ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಬ್ರ್ಯಾಂಡದ್ದು ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಬಾಬಿನೋದವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ MTR ಬಾದಾಮ್ ಮಿಲ್ಕ್ ಪೌಡರ್ನ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಬಾಬಿನೋ ಅವ್ರದ್ದು ಬಾದಾಮ್ ಮಿಲ್ಕ್ ಪೌಡರ್ನ ನಾನಿಲ್ಲಿ 3-4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೀವು 4-5 ಸ್ಪೂನ್ ಬೇಕಾದರೂ ಹಾಕ್ಕೋಬೋದು. ನಿಮಗೆ ಜಾಸ್ತಿ ಸ್ವೀಟ್ ಬೇಕಂತಂದರೆ ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ನೀವು ಯಾವುದೇ ಬ್ರ್ಯಾಂಡ್ ಬಾದಾಮ್ ಮಿಲ್ಕ್ ಪೌಡರ್ನ ನೀವಿಲ್ಲಿ ಯೂಸ್ ಮಾಡ್ಬೋದು. ಅದು ಯಾವುದೂ ಇಲ್ಲ ಅಂದರೆ ನೀವು ಬೇಕಿದ್ರೆ 1 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಕೂಡ ಹಾಕ್ಕೊಳ್ಬೋದು. ಆದರೆ ನಾನಿಲ್ಲಿ ಬಾದಾಮ್ ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಬಾಬಿನೋ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ನೀವು ಮಯಾಸ್ ಆಗಿರ್ಬೋದು, MTR ಆಗಿರ್ಬೋದು, ಯಾವುದಾದ್ರೂ ಇರುತ್ತೆ ನಿಮ್ಮ ಮನೆಯಲ್ಲಿ ಆ ಬಾದಾಮ್ ಮಿಲ್ಕ್ ಪೌಡರ್ನ ಹಾಕ್ಕೊಳ್ಳಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಶುಗರ್ನ ಯೂಸ್ ಮಾಡ್ತಿಲ್ಲ, ಯಾಕೆಂದರೆ ಬಾದಾಮ್ ಮಿಲ್ಕ್ ಪೌಡರಲ್ಲೇ ಆದಷ್ಟು ಅವರು ಶುಗರ್ನ ಆ್ಯಡ್ ಮಾಡಿರ್ತಾರೆ. ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ನೀವು ಬೇಕಿದ್ರೆ ಶುಗರ್ನ ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ಅದನ್ನೆಲ್ಲ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಾನಿನ್ನು 2 ಸ್ಪೂನನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಸ್ವೀಟ್ ಬೇಕು, ಜಾಸ್ತಿ ಬಾದಾಮ್ ಫ್ಲೇವರ್ ಬೇಕು ಅಂತ ಅಂದರೆ ಬೇಕಿದ್ರೆ ನೀವು ಇನ್ನೂ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಆದರೆ ನಾವಿಲ್ಲಿ ಮ್ಯಾಂಗೋದು ಮಾಡ್ತಿರೋದ್ರಿಂದ ನಾವಿಲ್ಲಿ ಆದಷ್ಟು ಇದನ್ನು 4-5 ಸ್ಪೂನ್ ಒಳಗಡೆ ಅಥವಾ 3-4 ಸ್ಪೂನ್ ಒಳಗಡೆ ಹಾಕ್ಕೊಂಡ್ರೆ ಸಾಕು. ಐದು ಸ್ಪೂನ್ ಮೇಲೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಈ ರೀತಿ ಚೆನ್ನಾಗಿ ಎಲ್ಲದನ್ನು ಕುದಿಸ್ಕೊಳ್ಬೇಕು. ನೋಡಿ, ಅದೇ ಈ ರೀತಿ ಉಪ್ಪು ಬರೋದಕ್ಕೆ ಶುರುವಾಗಬೇಕು. ಈ ರೀತಿ ಉಕ್ಕು ಬರೋದಕ್ಕೆ ಶುರುವಾದಾಗ ಅದು ಚೆನ್ನಾಗಿ ಬೆಂದಿರುತ್ತೆ, ಅಂದರೆ ಕೆನೆ ಎಲ್ಲ ನೀಟಾಗಿ ಕರಗಿರುತ್ತೆ. ಇವಾಗ ನಾನಿಲ್ಲಿ ಸ್ವಲ್ಪ ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ 1 ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಮಿಲ್ಕ್ ಪೌಡರ್ ಇಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸೊ ಇವಾಗ ಇದು ಚೆನ್ನಾಗಿ ಕುದ್ದಿದೆ. ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಈ ರೀತಿ ನಾವು ಅದನ್ನು ಕೈ ಆಡಿಸ್ಕೊಳ್ತಾ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇವಾಗ ಇದು ರೆಡಿ ಆಗಿದೆ. ಸ್ಟವನ್ನು ಆಫ್ ಮಾಡಿ ಅದನ್ನು ಕೂಲ್ ಆಗೋದಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ನ ತೊಗೊಂಡು ಈ ಮ್ಯಾಂಗೋ ಪಲ್ಪ್ನೆಲ್ಲ ಜಾರಿಗೆ ಹಾಕ್ಕೊಂಡು ನಾವು ಅದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಮ್ಯಾಂಗೋ ಪಲ್ಪ್ನೆಲ್ಲ ನಾವು ಆ್ಯಡ್ ಮಾಡ್ಕೋಬೇಕು. ಇವಿಲ್ಲಿ ಯಾವುದಾದ್ರೂ ಮ್ಯಾಂಗೋನ ಯೂಸ್ ಮಾಡ್ಬೋದು, ಬಟ್ ಆದಷ್ಟು ಸ್ವೀಟ್ ಇರೋಂಥ ಮ್ಯಾಂಗೋನ ಯೂಸ್ ಮಾಡಿ. ಇವಾಗ
ಇವಾಗ ಮ್ಯಾಂಗೋ ಸೀಸನ್ ಇರೋದ್ರಿಂದ ತುಂಬ ಬಿಸಿಲಿರೋದ್ರಿಂದ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಸಿಗುವಂಥ ಫ್ಲೇವರ್ ಮ್ಯಾಂಗೋ ಐಸ್ ಕ್ರೀಮ್ ತಿನ್ನೋದಕ್ಕಿಂತ ಮನೆಯಲ್ಲೇ ನಾವೇ ನ್ಯಾಚುರಲ್ ಆಗಿರುವಂಥ ಮ್ಯಾಂಗೋನ ಯೂಸ್ ಮಾಡ್ಕೊಂಡು ಇವಾಗ ಇದನ್ನು ನಾನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಐಸ್ ಕ್ಯೂಬ್ಸ್ನ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದ ನಂತರ ನಾವು ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾನು 2 ರಿಂದ 3 ಐಸ್ ಕ್ಯೂಬ್ಸ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಕೂಡ ನಾನು ನುಣ್ಣಗೆ ರುಬ್ಕೊಂಡು ನಾನು ನಿಮಗೆ ತೋರಿಸ್ತೇನೆ. ಮೊದಲಿಗೆ ನಾವು ಅದನ್ನು ಹಾಗೆ ಪ್ಲೇನ್ ಆಗಿ ರುಬ್ಕೊಂಡು ನಂತರ ನಾವಿಲ್ಲಿ 2 ರಿಂದ 3 ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಫೈನ್ ಪೇಸ್ಟ್ ಆಗಿ ಅದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಐಸ್ ಕ್ಯೂಬ್ಸ್ ಹಾಕಿ ಮಾಡ್ಕೊಳ್ಳೋದ್ರಿಂದ ಅದು ಜೆಲ್ಲಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ಅದರಿಂದ ಐಸ್ ಕ್ರೀಮ್ ತುಂಬ ಸಾಫ್ಟ್ ಆಗಿ ಆಗುತ್ತೆ. ನೋಡಿ ಇವಾಗ ಇದು ಪಲ್ಪ್ ಪೇಸ್ಟ್ ರೆಡಿ ಆಯಿತು. ಇವಾಗ ನಾವೇನು ಅದನ್ನು ಕೂಲ್ ಆಗೋದಕ್ಕೆ ಬಿಟ್ಟಿದ್ದೀವಲ್ಲ ಮಿಲ್ಕ್, ಅದನ್ನು ಯೂಸ್ ಮಾಡಿಕೊಂಡು ಹೇಗೆ ಐಸ್ ಕ್ರೀಮ್ದು ರೆಡಿ ಮಾಡ್ಕೊಳ್ಬೋದು ಅಂತೇಳಿ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಇದು ಆಲ್ಮೋಸ್ಟ್ ಕೂಲ್ ಆಗಿದೆ. ಇವಾಗ ಇದನ್ನು ನಾನು ಈ ರೀತಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಒಂದ್ಸಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನು ನಾವು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಹೇಗೆ ನಮಗೆ ದೋಸೆ ಹಿಟ್ಟಿನಲ್ಲಿ ನೊರೆ ಬರುತ್ತಲ್ಲ ಆ ರೀತಿಯಾಗಿ ನಾವು ಇದನ್ನು ಚೆನ್ನಾಗಿ ಈ ರೀತಿ ರುಬ್ಕೊಳ್ಬೇಕಾಗತ್ತೆ. ಇದನ್ನು ಈ ರೀತಿ ರುಬ್ಕೊಂಡು ಇದನ್ನು ನಾವು ಒಂದು 1/2 ಅವರ್ ಕೂಲ್ ಆಗೋದಕ್ಕೆ ಬಿಡಬೇಕು. ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಗೆ ಅದನ್ನು ರುಬ್ಕೊಂಡು ನಾವು ಇದನ್ನು 1/2 ಅವರ್ವರೆಗೂ ಕೂಲ್ ಆಗೋದಕ್ಕೆ ಬಿಡಬೇಕಾಗತ್ತೆ. ಇವಾಗ ಇದು 1/2 ಅವರ್ ಈ ರೀತಿ ನಾನು ಕೂಲ್ ಆಗೋದಕ್ಕೆ ಬಿಟ್ಟಿದ್ದೆ. ನೋಡಿ ಈ ರೀತಿಯಾಗಿ ಅದು ತಣ್ಣಗಾಗಿ ಮತ್ತೆ ನಾವು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಇದನ್ನು ಫಸ್ಟು ಚೆನ್ನಾಗಿ ರುಬ್ಕೊಂಡು ನಂತರ 1/2 ಅವರ್ ಬಿಟ್ಟು ಮತ್ತೆ ಇನ್ನೂ ಒಂದು 2-3 ಸಲ ನಾವು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ನಂತರ ಈ ರೀತಿ ಒಂದು ಬಾಕ್ಸಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ನಾನಿಲ್ಲಿ ಫಸ್ಟು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಒಂದು ಏರ್ಟೈಟ್ ಕಂಟೈನರ್ಗೆ ಒಂದು ಸ್ವಲ್ಪ ಅದನ್ನು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಸ್ವಲ್ಪ ಹಾಕ್ಕೊಂಡು ನಂತರ ಇಲ್ಲಿ ಸ್ವಲ್ಪ ಮ್ಯಾಂಗೋ ಚೂರುಗಳನ್ನು ನಾವಿಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಸೊ ಯಾಕೆ ಈ ರೀತಿ ಆ್ಯಡ್ ಮಾಡ್ಕೋಬೇಕಂತಂದರೆ ನಾವು ಐಸ್ ಕ್ರೀಮ್ನ ತಿನ್ನಬೇಕಾದ್ರೆ ನಮಗೆ ಮಧ್ಯ ಪಲ್ಪ್ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ ಮತ್ತು ಅದು ನಮಗೆ ನ್ಯಾಚುರಲ್ ಫೀಲ್ ಕೊಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಈ ರೀತಿ ಮ್ಯಾಂಗೋ ಪಲ್ಪನ್ನ ಹಾಕ್ಕೊಂಡು ಅದನ್ನು ಕಟ್ ಮಾಡಿ ಇಟ್ಕೊಂಡು ನಂತರ ನಾನು ಮತ್ತೆ ಇನ್ನೂ ಮಿಕ್ಕಿರುವಂಥ ಐಸ್ ಕ್ರೀಮ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸೊ ಅದನ್ನು ಈ ರೀತಿ ಹಾಕ್ಕೊಂಡು ನಾವು ಒಂದ್ಸತಿ ಟ್ಯಾಪ್ ಮಾಡಿಕೊಂಡು ಮತ್ತೆ ನಾವು ಏನು ಪಲ್ಪ್ಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಇನ್ನು ಸ್ವಲ್ಪ ಅದನ್ನು ನಾನು ಈ ರೀತಿ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡಾಗ ಒಂದೊಂದು ಲೇಯರ್ ಹಾಕ್ಕೊಂಡು ನೀವು ಈ ರೀತಿ ಪಲ್ಪನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಟ್ರೈ ಮಾಡಿ ಒಂದ್ಸಲ, ತುಂಬ ರುಚಿಯಾಗಿ ಬರುತ್ತೆ ಮನೆಯಲ್ಲೇನೇ ಐಸ್ ಕ್ರೀಮು. ನ್ಯಾಚುರಲ್ ಆಗಿ ಮ್ಯಾಂಗೋ ಸೀಸನ್ ಮುಗಿಯೋದಕ್ಕಿಂತ ಮುಂಚೆ ಒಂದ್ಸಲ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ನೋಡಿ ಈ ರೀತಿ ನಾವು ಆ್ಯಡ್ ಮಾಡ್ಕೊಳ್ಬೇಕು. ಇದಕ್ಕೆ ನೀವು ಆದಷ್ಟು ಸ್ವೀಟ್ ಆಗಿರೋ ಮ್ಯಾಂಗೋನ ಯೂಸ್ ಮಾಡಿ. ಇವಾಗ ಇದಕ್ಕೆ ಮೇಲ್ಗಡೆ ಒಂದು ಶೀಟನ್ನು ಈ ರೀತಿ ನಾವು ಹಾಕಿ ಅದರದ್ದು ಬಾಕ್ಸ್ನ ನಾವು ನೀಟಾಗಿ ಕವರ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ಹಾಕಿ ನಾವು ಟೈಟಾಗಿ ಅದನ್ನು ಪ್ಯಾಕ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಟೈಟಾಗಿ ಪ್ಯಾಕ್ ಆಗಿದೆ. ಇವಾಗ ಇದನ್ನು ನಾವು ಫ್ರೀಝರಲ್ಲಿ 8 ರಿಂದ 10 ಗಂಟೆಗಳ ಕಾಲ ನಾವು ಫ್ರೀಸ್ ಮಾಡಬೇಕಾಗತ್ತೆ. ಆವಾಗಲೇ ಐಸ್ ಕ್ರೀಮ್ ನಮಗೆ ತುಂಬ ಚೆನ್ನಾಗಿ ರೆಡಿ ಆಗೋದು. ಇವಾಗ ನಾನು ಒಂದು ಈ ರೀತಿ ಒಂದು ಫ್ರೀಝರ್ ಟ್ರೇನ ತೊಗೊಂಡು ಅದಕ್ಕೆ ಈ ಬಾಕ್ಸನ್ನು ಪ್ಲೇಸ್ ಮಾಡಿ ಇದರ ಸುತ್ತ ನಾನು ಐಸ್ ಕ್ಯೂಬ್ಸನ್ನು ಹಾಕ್ತೀನಿ. ಸೊ ಅದರಿಂದ ಏನಾಗುತ್ತೆ, ಐಸ್ ಕ್ರೀಮ್ ನಮಗೆ ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ತುಂಬ ಕೂಲಾಗಿರುತ್ತೆ. ನೋಡಿ ಈ ರೀತಿ ಐಸ್ ಕ್ಯೂಬ್ಸನ್ನು ಹಾಕಬೇಕಾಗತ್ತೆ. ಈ ರೀತಿ ಎಲ್ಲ ಕಡೆ ನಾವು ಐಸ್ ಕ್ಯೂಬ್ಸನ್ನು ಹಾಕಿ ಇದನ್ನು ನಾವು ಫ್ರೀಝರಲ್ಲಿ 8 ಗಂಟೆಗಳ ಕಾಲ ಇಡಬೇಕಾಗುತ್ತೆ. ಸೊ 8 ಗಂಟೆ ನಂತರ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ನಾನು 8 ಗಂಟೆಗಳ ಕಾಲ ಫ್ರೀಸ್ ಮಾಡಿದ್ದೆ. ನೀವು ಬೇಕಿದ್ದರೆ 1 ನೈಟ್ ಫುಲ್ ಕೂಡ ಫ್ರೀಸ್ ಮಾಡ್ಬೋದು. ಅಂದರೆ 10 to 12 ಅವರ್ಸ್ ಕೂಡ ನೀವು ಫ್ರೀಸ್ ಮಾಡ್ಬೋದು.
ಇದನ್ನು ನೀವು ಎಷ್ಟು ಜಾಸ್ತಿ ಫ್ರೀಸ್ ಮಾಡ್ತೀರೋ ಅಷ್ಟು ನೀಟಾಗಿ ಬರುತ್ತೆ ಐಸ್ ಕ್ರೀಮ್. ಇವಾಗ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಈ ರೀತಿಯಾಗಿ ಐಸ್ ಕ್ರೀಮ್ ರೆಡಿ ಆಗಿದೆ. ಇವಾಗ ಇದನ್ನು ಈ ರೀತಿ ತೊಗೊಂಡು ನಾವು ಒಂದು ಕಪ್ಪಿಗೆ ಸರ್ವ್ ಮಾಡ್ಬೋದು. ಸೊ ನೀವು ಕೂಡ ಟ್ರೈ ಮಾಡಿ, ಹಾಗೆ ಹೇಗೆ ಬಂತಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಸೀಸನ್ ಮುಗಿಯೋಕ್ಕಿಂತ ಮುಂಚೆ ಒಂದು ಸಲ ಮಾಡಿ ನೋಡಿ. ನೀವು ಇದನ್ನು ರೆಗ್ಯುಲರಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಯಾವುದೇ ರೀತಿಯಾದ ಕಲರ್ ಹಾಕಿಲ್ಲ, ಯಾವುದೇ ರೀತಿಯಾದ ಫ್ಲೇವರ್ನ ನಾವು ಹಾಕಿಲ್ಲ. ನ್ಯಾಚುರಲ್ ಮ್ಯಾಂಗೋನ ಯೂಸ್ ಮಾಡಿಕೊಂಡು ಮಾಡಿರುವಂಥ ಐಸ್ ಕ್ರೀಮ್.